ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೋಡಿ, ಇದು ಮಳೆಗಾಲದಲ್ಲಿ ಚಿಗುರಿ ಚೆನ್ನಾಗಿ ಹೂ ಬಿಡುವಂಥ ಗಿಡ. ಮಳೆಗಾಲದಲ್ಲಿ ತುಂಬಾ ಚೆನ್ನಾಗಿ ಹೂವಾಗತ್ತೆ. ಅದು ಕೇರಿಂಗನ್ನು ನಾವು ಹೇಗೆ ಮಾಡಬೇಕು ಮತ್ತು ಅದನ್ನು ಹೇಗೆ ಅದನ್ನು ಸ್ಟೋರ್ ಮಾಡಿ ಇಟ್ಕೋಬೇಕು ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಒಂದಷ್ಟು ಮಾಹಿತಿ ಸಿಗುತ್ತೆ. ನೀವಿನ್ನು ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಎಲ್ಲ ವಿಡಿಯೋಸನ್ನು ನೀವು ನೋಡ್ಬೋದು. ಹಾಗೆ ಒಂದು ಲೈಕ್ ಮಾಡಿ ಮತ್ತು ನನ್ನ ಇನ್ನೊಂದು ಚಾನಲ್ JH ಕನ್ನಡ ಸ್ಟೋರೀಸ್ ಅಂತ, ಆ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಇದು ಹೋದ ವರ್ಷ ಹೂವಾಗಿರುವಂಥ ಗಿಡಗಳು. ಹಾಗೆ ನೋಡಿ, ನಾನಿಲ್ಲಿ ಪಾಟಿಂಗ್ ಮಿಕ್ಸ್ನ ಯಾವ ರೀತಿ ತೊಗೋತೀನಿ ಅನ್ನೋದನ್ನೆಲ್ಲ ಹೇಳ್ತೀನಿ. ಇದು ಮಳೆಗಾಲದಲ್ಲಿ ಹೂವಾಗೋದು. ಇದು ಸ್ವಲ್ಪ ಗಡ್ಡೆ ಥರ ಆಗುತ್ತೆ. ನಾವು ಅದನ್ನು ಬೇಸಿಗೆನಲ್ಲಿ ಆ ಮಣ್ಣನ್ನು, ಈ ವರ್ಷ ಆಗಿರುವಂಥ ಹೂವಿನ ಗಿಡದ ಮಣ್ಣನ್ನು ಬೇರೆ ಕಡೆ ಇಟ್ಕೋಬೇಕು. ಆ ಗಡ್ಡೆಗಳು ಸಣ್ಣದಾಗಿರುತ್ತೆ. ಹಾಗಾಗಿ ನಾವು ಅದನ್ನು ಬೇರೆ ಕಡೆ ಇಟ್ಕೊಂಡು ಮಳೆ ಬಂದ ಕೂಡಲೇ, ಮಳೆ ನೀರು ತಾಗಿದ ಕೂಡಲೇ ಅದು ಚಿಗುರುತ್ತೆ. ಆಗ ನಾವು ಅದನ್ನು ರೀಪಾಟಿಂಗ್ ಮಾಡಿಕೊಂಡ್ರೆ ಗಿಡ ತುಂಬ ಚೆನ್ನಾಗಿ ಹೂವಾಗತ್ತೆ. ಮತ್ತು ನಾವು ಅದನ್ನು ಏನೇನು ಮಾಡಬೇಕು ಅಂತ ಹೇಳ್ತೀನಿ, ಬನ್ನಿ. ನೋಡಿ, ನಾನಿಲ್ಲಿ ಗೊಬ್ಬರನ ತೊಗೊಂಡಿದ್ದೀನಿ. ಇದು ಸೀಸನಲ್ ಫ್ಲವರ್ ಆಗಿರೋದ್ರಿಂದ ಸ್ವಲ್ಪ ಗೊಬ್ಬರ ಜಾಸ್ತಿ ತೊಗೊಳ್ಳೋದ್ರಿಂದ ಚೆನ್ನಾಗಿ ಹೂವಾಗತ್ತೆ. ಹಾಗೆ ನಾವು ಇದಕ್ಕೆ ಭತ್ತದ ಹೊಟ್ಟನ್ನು ಸ್ವಲ್ಪ ಹಾಕ್ಕೋತೀನಿ. ನೋಡಿ, ಇಲ್ಲಿ ನಾನು ಭತ್ತದ ಹೊಟ್ಟನ್ನು ಕೂಡ 2 ಹಾಕ್ಕೊಂಡಿದ್ದೀನಿ. ಗೊಬ್ಬರನ 3 ಪಾಟಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಮಣ್ಣನ್ನು ನಾನಿಲ್ಲಿ 4 ಪಾಟಷ್ಟು ಮಣ್ಣನ್ನು ತೊಗೋತೀನಿ. ಯಾಕಂದರೆ ಇದು ಸೀಸನಲ್ ಫ್ಲವರ್ ಆಗಿರೋದ್ರಿಂದ ಸ್ವಲ್ಪ ಮಣ್ಣು ಜಾಸ್ತಿ ಆದರೂ ಪರವಾಗಿಲ್ಲ. ಆದರೆ ನೀವು ದಾಸವಾಳ, ಗುಲಾಬಿ ಈ ರೀತಿ ಗಿಡಗಳನ್ನು ನೆಡಬೇಕಾದ್ರೆ ಇಲ್ಲಿ ನೀವು ಗೊಬ್ಬರವನ್ನು ಎಷ್ಟು ತೊಗೊಂಡಿರ್ತೀರೋ ಅಷ್ಟೇ ಮಣ್ಣನ್ನು ತೊಗೊಳ್ಳಿ. ನಾನು ಇದಕ್ಕೆ 4 ಪಾಟಷ್ಟು ಮಣ್ಣನ್ನು ತೊಗೊಂಡಿದ್ದೀನಿ. ಅಂದರೆ 3 ಪಾರ್ಟ್ ಗೊಬ್ಬರ, 4 ಪಾರ್ಟ್ ಮಣ್ಣು, 2 ಪಾರ್ಟ್ ಭತ್ತದ ಹೊಟ್ಟನ್ನು ತೊಗೊಂಡಿದ್ದೀನಿ. ನೀವು ಬೇಕಾದರೆ ಮರಳನ್ನು ಮಿಕ್ಸ್ ಮಾಡ್ಕೋಬೋದು. ಮರಳನ್ನು ಮಿಕ್ಸ್ ಮಾಡಿಕೊಂಡ್ರೆ ಉಳಿದೆಲ್ಲ ಗಿಡಗಳಿಗೂ ಇದು ಚೆನ್ನಾಗಾಗತ್ತೆ. ನಾನಿಲ್ಲಿ ಈ ಗಿಡವನ್ನು ತಗೊಂಡು ನೆಡಬೇಕು. ಇದನ್ನು ಸೀಸನಲ್ ಫ್ಲವರ್ ಆಗಿರೋದ್ರಿಂದ ನೀವು ಎಷ್ಟು ಗೊಬ್ಬರ ಹಾಕಿ ಅಷ್ಟು ನೆಡ್ತೀರೋ ಅಷ್ಟು ಚೆನ್ನಾಗಿ ಇರುತ್ತೆ. ಬೇಗ ಹೂ ಬಿಟ್ಬಿಡತ್ತೆ. ಹಾಗಾಗಿ ನಾವು ಇಷ್ಟು ಗೊಬ್ಬರವನ್ನು ಹಾಕಿ ನೆಡೋದ್ರಿಂದ ಗಿಡ ಚೆನ್ನಾಗಿ ಬರುತ್ತೆ. ಮತ್ತು ನಾವು ಇದನ್ನು ನೆಟ್ಟ ಮೇಲೆ ಪಿಂಚಿಂಗ್ ಮಾಡ್ತಾ ಬಂದರೆ ಅಗಲವಾಗಿ ಬರುತ್ತೆ. ಮತ್ತು ನಾವು ಇದಕ್ಕೆ ಅಗಲವಾದ ಪಾಟನ್ನೇ ತೊಗೋಬೇಕಾಗತ್ತೆ. ತುಂಬ ಎತ್ತರವಾಗಿರುವಂಥ ಪಾಟ್ ಬೇಕಾಗಲ್ಲ. ಸ್ವಲ್ಪ ಒಂದು 6 ಇಂಚು 4 ಇಂಚು ಎತ್ತರ ಆಗಿರೋವಂಥ ಪಾಟನ್ನು ತೊಗೊಂಡ್ರೆ ಸಾಕಾಗತ್ತೆ. ತುಂಬ ಅಗಲವಾಗಿರುವಂಥ ಪಾಟು ತೊಗೊಂಡ್ರೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಇದಕ್ಕೆ ಸ್ವಲ್ಪ ನೀಮ್ ಕೇಕ್ ಪೌಡ್ರನ್ನು ಹಾಕ್ಕೋಬೋದು. ಮಳೆಗಾಲದಲ್ಲಿ ಇದು ಹೂವಾಗುತ್ತಲ್ಲ, ಹಾಗಾಗಿ ಮಳೆಗಾಲದಲ್ಲಿ ಹೂವಾಗುವಂಥ ಗಿಡಕ್ಕೆ ಅಥವಾ ನಿಮ್ಗೆ ಯಾವುದೇ ಗಿಡಕ್ಕಾದರೂ ನೀಮ್ ಕೇಕ್ ಪೌಡ್ರು ಇಲ್ಲ ಫಂಗಿಸೈಡನ್ನು ಯಾವುದಾದ್ರು ಹಾಕ್ಕೊಳ್ಳೋದ್ರಿಂದ ಫಂಗಸ್ ಆಗಲ್ಲ. ಮಳೆಗಾಲದಲ್ಲಿ ಕೀಟಗಳು ಜಾಸ್ತಿ ಮತ್ತು ಫಂಗಸ್ ಆಗೋದು ಜಾಸ್ತಿ. ಹಾಗಾಗಿ ನಾವು ಸ್ವಲ್ಪ ಕಹಿಬೇವಿನ ಹಿಂಡಿನ ಹಾಕ್ಕೊಂಡ್ರೆ ಗಿಡ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನೋಡಿ, ಇಲ್ಲಿ ಗಿಡ ಚೆನ್ನಾಗಿ ಚಿಗುರು ಬಂದಿದೆ. ಈ ಗಿಡ ಇಷ್ಟು ಎತ್ತರ ಆಗಿಬಿಟ್ಟಿದೆ. ಆದರೂ ಕೂಡ ನಾನು ಇದನ್ನು ಪಿಂಚಿಂಗ್ ಮಾಡಿ ಗಿಡವನ್ನು ಅದೇ ಕಟಿಂಗನ್ನು ಹಾಕ್ಕೊಂಡ್ರೂ ಕೂಡ, ಪಿಂಚಿಂಗ್ ಮಾಡಿರುವಂಥ ಕಟಿಂಗನ್ನು ಹಾಕ್ಕೊಂಡ್ರೂ ಕೂಡ ಅದು ಗಿಡ ಬರುತ್ತೆ. ಮತ್ತು ಕೆಲವು ತುಂಬ ಹೋದ ವರ್ಷ ಇರುವಂಥ ಪಾಟಲ್ಲಿ ತುಂಬ ಹುಟ್ಕೊಂಡಿದೆ. ಅದು ಮಲ್ಟಿಪಲ್ ಆಗುತ್ತೆ, ಸಣ್ಣ ಗಡ್ಡೆ. ಹಾಗಾಗಿ ನಾವು ಈ ರೀತಿ ಅದನ್ನು ಈಗ ರೀಪಾಟಿಂಗ್ ಮಾಡ್ಕೋತೀನಿ. ಅದು ಪಾಟಲ್ಲಿ ಇರೋದನ್ನು ಹಾಗೆ ಬಿಟ್ಬಿಡ್ತೀನಿ. ಅದಕ್ಕೆ ಸ್ವಲ್ಪ ಮತ್ತೆ ಗೊಬ್ಬರ ಮಣ್ಣನ್ನು ಹಾಕ್ಕೊಡ್ತೀನಿ. ಕೆಲವೊಂದು ಕಟಿಂಗನ್ನು ತೆಕ್ಕೋತೀನಿ. ಮತ್ತು ನಾವು ಅದನ್ನು ಪಿಂಚಿಂಗ್ ಮಾಡ್ತೀನಿ. ಆ ಪಿಂಚಿಂಗ್ ಮಾಡೋದು ಕಟಿಂಗನ್ನು ಕೂಡ ನಾನು ಅಗಲವಾದ ಪಾಟಲ್ಲಿ ಹಾಕ್ಕೋತೀನಿ. ನಾನಿಲ್ಲಿ ಆ ಪಾಟನ್ನು, ಅಂದರೆ ಸಿಮೆಂಟೆಲ್ಲ ಹಾಕಿ ಒಡೆದೋಗಿತ್ತು ಅಂತ ಸರಿ ಮಾಡ್ಕೊಂಡಿದ್ದಾನಲ್ಲ, ಅದೇ ಪಾಟನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಅಗಲವಾಗಿರೋದು ಪಾಟು. ನಾನು ಸಿಮೆಂಟ್ ಪಾಟನ್ನು ಮಾಡೋದನ್ನು ಹಾಕಿದ್ದೀನಿ, ಗ್ರೋ ಬ್ಯಾಗನ್ನು ಮಾಡೋದನ್ನು ಹಾಕಿದ್ದೀನಿ. ನೀವು ಯಾರಾದರೂ ಆ ವಿಡಿಯೋಸನ್ನೆಲ್ಲ ನೋಡಿಲ್ಲ ಅಂದರೆ ನೋಡಿ. ಮತ್ತು ಗೊಬ್ಬರಗಳು ಯಾವುದಾದ್ರೂ ಬೇಕಾದರೆ ನಾನು ಪ್ರಾಡಕ್ಟ್ ಲಿಂಕನ್ನು ಹಾಕ್ತೀನಿ, ಅದನ್ನು ಕೂಡ ನೀವು ತರಿಸ್ಕೋಬೋದು. ಮತ್ತು ಇದು ಮಳೆಗಾಲ ಬರ್ತಿದ್ದಾಗೆ ತುಂಬ ಗಿಡ ಚಿಗುರುತ್ತೆ. ನೋಡಿ, ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಹಳೆಯದಾನ. ಅದಕ್ಕೂ ಕೂಡ ನಾನು ಪಾಟಿಂಗ್ ಮಿಕ್ಸ್ನ ಹಾಕ್ತೀನಿ, ಚಿಗುರತ್ತೆ. ಆಗ ನಾವು ಅದನ್ನು ಈ ರೀತಿ ರೀಪಾಟಿಂಗ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇಷ್ಟೊಂದು ಕಟಿಂಗನ್ನು ತೊಗೊಂಡಿದ್ದೀನಿ. ಕೆಲವು ಬೇರೆ ಇರೋದನ್ನು ತೊಗೊಂಡಿದ್ದೀನಿ. ಹಾಗೆ ಕೆಲವು ನೋಡಿ ಈ ರೀತಿ ಕಟಿಂಗನ್ನು ಮಾಡ್ಕೊಂಡಿದ್ದೀನಿ. ಅದು ಬೇಗ ಹೂವಾಗಿಬಿಡತ್ತೆ. ಹಾಗಾಗಿ ನಾವು ಈ ರೀತಿ ಪಿಂಚಿಂಗ್ ಮಾಡ್ತಾ ಬಂದರೆ ಲೇಟಾಗಿ ಹೂವಾಗತ್ತೆ. ಒಂದೇ ಟೈಮಲ್ಲಿ ಹೂವಾಗೋ ಹಾಗೆ ನಾವು ಮಾಡ್ಬೋದು ಅಂತ ಇದನ್ನೆಲ್ಲ ಪಿಂಚಿಂಗ್ ಮಾಡಿದ್ದೀನಿ. ಹಾಗೆ ನೋಡಿ, ಕೆಳಗಡೆ ಒಂದಷ್ಟು ಅಡಿಕೆ ಸಿಪ್ಪೆನೆಲ್ಲ ಹಾಕ್ಕೋತೀನಿ.
ಇದಕ್ಕೆ ತುಂಬ ಮಣ್ಣೇನು ಬೇಕಾಗಲ್ಲ, ತುಂಬ ಎತ್ತರವಾಗಿ ಬೆಳೆಯಲ್ಲ ಈ ಗಿಡ. ಹಾಗಾಗಿ ಸ್ವಲ್ಪ ಮಣ್ಣನ್ನು ನಾವು ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡ್ರೂ ಪರವಾಗಿಲ್ಲ. ನಾವು ಇದಕ್ಕೆ ಮತ್ತೆ ಮತ್ತೆ ಮಣ್ಣನ್ನು ಹಾಕ್ಕೊಡೋ ಅವಶ್ಯಕತೆಯೂ ಇರಲ್ಲ. ಇದು ಬೇಗ ಹೂ ಬಿಡುತ್ತೆ, ಅಂದರೆ 1.5 ತಿಂಗಳಿಗೆಲ್ಲ ಇದು ಹೂ ಬಿಟ್ಬಿಡುತ್ತೆ. ಹಾಗಾಗಿ ನಾವು ಮತ್ತೆ ಮತ್ತೆ ಮಣ್ಣು ಹಾಕೋ ಅವಶ್ಯಕತೆ ಇರಲ್ಲ. ಇದನ್ನು ನಾನು ಪಾಟನ್ನು 3/4 ಭಾಗ ಫಿಲ್ ಮಾಡಿಕೊಂಡು ಆ ಗಿಡವನ್ನು ಕಟಿಂಗನ್ನೆಲ್ಲ ನೆಟ್ಕೋತೀನಿ. ಹಾಗೆ ಇದು ನಾವು ಮಳೆ ಬರೋ ಟೈಮಲ್ಲಿ ಮಳೆಯಲ್ಲಿಟ್ಟರೂ ಪರವಾಗಿಲ್ಲ, ಇಷ್ಟು ಚೆನ್ನಾಗೇ ಬರುತ್ತೆ. ಆದರೆ ಹೂವು ಆದಮೇಲೆ ಸ್ವಲ್ಪ ಒಳಗಡೆ ಇಟ್ಕೋಬೇಕು, ಯಾಕಂದರೆ ಅದು ತುಂಬ ಸೂಕ್ಷ್ಮವಾದ ಹೂವು. ಹಾಗಾಗಿ ಆ ಹೂವು ಆದಮೇಲೆ ನಾನು ಒಳಗಡೆ ಇಡ್ತೀನಿ. ಅಲ್ಲಿವರೆಗೂ ಮಳೆಯ ನೀರಲ್ಲೇ ಇಡ್ತೀನಿ, ಗಿಡ ಚೆನ್ನಾಗಿ ಬರುತ್ತೆ ಅಂತ. ನೋಡಿ, ಈ ರೀತಿ ನಾನು ಮೇಲ್ಗಡೆ ಮತ್ತೆ ಅದಕ್ಕೆ ಮಲ್ಚಿಂಗ್ ಮಾಡ್ಕೊಂಡಿದ್ದೀನಿ. ಈ ಮಳೆಗಾಲದಲ್ಲಿ ನಾವು ಮಲ್ಚಿಂಗ್ ಮಾಡೋದ್ರಿಂದ ಮಣ್ಣು ತೊಳ್ಕೊಂಡು ಹೋಗೋದನ್ನು ತಪ್ಪಿಸ್ಬೋದು. ಹಾಗೆ ನೋಡಿ, ಎಲ್ಲ ಕಟಿಂಗನ್ನು ನಾನು ಇಲ್ಲಿ ಅಂದ್ರೆ ಸುತ್ತ ನೆಡ್ತೀನಿ. ಅಂದರೆ ತುಂಬ ಗಿಡಗಳನ್ನು ಹಾಕ್ತೀನಿ, ಆಗ ಅದು ಗಿಡ ಅಗಲವಾಗಿ ಬೆಳೆದಾಗ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ತುಂಬ ಉದ್ದವಾಗಿ ಅದನ್ನು ಬಿಡಲ್ಲ, ಹಾಗೆ ಅದನ್ನು ಪಿಂಚಿಂಗ್ ಮಾಡಿ ಮತ್ತು 1 ಇಂಚು ಕಟಿಂಗನ್ನು ಹಾಕಿದರೂ ಕೂಡ ಅದು ಬೇರು ಬಂದುಬಿಡತ್ತೆ, ತುಂಬ ಚೆನ್ನಾಗೇ ಬೇರು ಬರುತ್ತೆ. ಮತ್ತು ಈ ಮಳೆ ನೀರಲ್ಲಿ ನೈಟ್ರೋಜನ್ ಇರುತ್ತಲ್ಲ, ಅದು ನಮ್ಮ ಗಿಡಗಳಿಗೆ ಗಿಡ ಬೆಳವಣಿಗೆನ ಹೆಚ್ಚಿಸುತ್ತೆ. ನೋಡಿ, ಈ ಮಳೆಗಾಲದಲ್ಲಿ ನಾವು ನೈಟ್ರೋಜನ್ ಇರುವಂಥ ಫರ್ಟಿಲೈಸರನ್ನು ಹಾಕೋ ಅವಶ್ಯಕತೆ ಇಲ್ಲ. ಇದಕ್ಕೆ ನೀವು ಫರ್ಟಿಲೈಸರನ್ನು ಹಾಕದೇ ಹೋದರೂ ಕೂಡ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ನೀವು ಯಾವುದಾದ್ರೂ ಒಂದಷ್ಟು ಫರ್ಟಿಲೈಸರನ್ನು ಹಾಕ್ಬೋದು. ಇನ್ನೂ ಚೆನ್ನಾಗಿ ಬರಬೇಕು ಅನ್ನೋದಾದರೆ ಫರ್ಟಿಲೈಸರನ್ನು ಹಾಕ್ಬೋದು. ಲಿಕ್ವಿಡನ್ನು ಹಾಕೋ ಅವಶ್ಯಕತೆ ಇಲ್ಲ. ಮತ್ತು ಒಂದು ಸ್ವಲ್ಪ ಗೊಬ್ಬರಗಳನ್ನು ಇದು ಮೇಲೆ ಬಂದ ಮೇಲೆ ಇನ್ನೊಂದು 15 ದಿವಸ ಬಿಟ್ಟು ಮತ್ತೆ ಗೊಬ್ಬರಗಳನ್ನು ಹಾಕ್ಕೊಡ್ಬೋದು. ನೋಡಿ, ಈ ರೀತಿ ಸುತ್ತ ನಾನು ಗಿಡಗಳನ್ನು ನೆಡ್ತೀನಿ. ಅಂದರೆ ಒಂದೇ ಗಿಡದನ್ನು ಒಂದು ಪಾಟಲ್ಲಿ ನೆಡಲ್ಲ, ಒಂದಷ್ಟು ಪಾಟಲ್ಲಿ ನೆಡ್ತೀನಿ. ಇದರಲ್ಲಿ ಒಂದು 2-3 ಕಲರ್ ಬರುತ್ತೆ. ನನ್ನ ಹತ್ರ 3 ಕಲರ್ ಇದೆ, ಆದರೆ ಎಲ್ಲವೂ ಒಂದೊಂದು ಸತಿ ಅದು ಹುಟ್ಟು ಬರಲ್ಲ. ಆದರೆ ಇದು ಒಂದು ಗಿಡ ಇದ್ದರೆ ಮಾರನೇ ವರ್ಷ ಒಂದು 5-10 ಗಿಡ ಮೇಲಾಗತ್ತೆ, ಚೆನ್ನಾಗಾಗತ್ತೆ. 1 ವರ್ಷ ತಂದು ಹಾಕ್ಕೊಂಡ್ರೆ ಸಾಕಾಗತ್ತೆ. ಆದರೆ ಆ ಮಣ್ಣನ್ನು ನಾವು ಸ್ಟೋರ್ ಮಾಡಿ ಇಟ್ಕೋಬೇಕು. ಅಂದರೆ ತುಂಬ ಚಿಕ್ಕ ಚಿಕ್ಕ ಗಡ್ಡೆ ಇರುತ್ತೆ. ಹಾಗಾಗಿ ಆ ಮಣ್ಣನ್ನೇ ನಾವು ಪಾಟ್ ಸಮೇತ ಬೇರೆ ಕಡೆ ಇಟ್ಕೊಂಡ್ರೂ ಪರವಾಗಿಲ್ಲ. ಹಾಗೆ ಇಟ್ಟುಕೊಂಡು ಮಳೆ ನೀರು ಬಿದ್ದ ತಕ್ಷಣ ಅದು ಬೇರು ಬರುತ್ತೆ, ಅಂದರೆ ಚಿಗುರು ಬರುತ್ತೆ. ಆಗ ನಾವು ಈ ರೀತಿ ರೀಪಾಟಿಂಗ್ ಮಾಡ್ಕೋಬೇಕಾಗತ್ತೆ. ರೀಪಾಟಿಂಗ್ ಮಾಡದೆ ಹೋದರೂ ಪರವಾಗಿಲ್ಲ, ಆ ಪಾಟಲ್ಲಿರೋವಂಥ ಗಿಡಕ್ಕೆ ನಾವು ಮತ್ತೆ ಸ್ವಲ್ಪ ಪಾಟಿಂಗ್ ಮಿಕ್ಸ್ನ ಸುತ್ತ ಹಾಕ್ಕೊಟ್ರೆ ಗಿಡ ಚೆನ್ನಾಗಿ ಬರುತ್ತೆ. ಅದಿಲ್ಲ ಅಂದರೆ ಅಲ್ಲೇ ಇದ್ದು ಅದು ಅಷ್ಟು ಚೆನ್ನಾಗಿ ಹೂವಾಗಲ್ಲ. ಮತ್ತು ನಾವು ಅದಕ್ಕೆ ಒಂದಷ್ಟು ಗೊಬ್ಬರ ಮಣ್ಣನ್ನೆಲ್ಲ ಹಾಕ್ತೀವಲ್ಲ, ಮತ್ತು ಪಿಂಚಿಂಗ್ ಮಾಡ್ತಾ ಬಂದರೆ ಗಿಡ ಅಗಲವಾಗಿ ಬೆಳೆಯುತ್ತೆ, ಅದು ಚೆನ್ನಾಗಿ ಬರುತ್ತೆ. ನೋಡಿ, ನಾನಿಲ್ಲಿ ಇವತ್ತು 2 ಪಾಟನ್ನು ನೆಟ್ಕೊಂಡಿದ್ನಲ್ಲ, ಹಾಗೆ ನಾನು ಹಿಂದೆ ಒಂದು 2 ದಿವಸ ಬಿಟ್ಟು ಮತ್ತೆ ಒಂದು 2-3 ಪಾಟಲ್ಲಿ ಅದನ್ನು ನೆಟ್ಕೊಂಡಿದ್ದೆ. ನೋಡಿ, ಇದು ಅದು ಹೋದ ವರ್ಷದ ಪಾಟಲ್ಲಿ ಇರೋದು. ನೋಡಿ, ಇದೆಲ್ಲ ಎಲ್ಲೆಲ್ಲೇ ಎಲ್ಲ ಕಡೆ ಹುಟ್ಕೊಬಿಟ್ಟಿದೆ. ಅದು ಎಲ್ಲಿ ಹುಟ್ಟಿದೆ ಅಂತ ನೋಡಿಕೊಂಡು ನಾನೀಗೆಲ್ಲ ಅದನ್ನು ಪಾಟಿಗೆ ಹಾಕ್ಕೋತೀನಿ. ಯಾಕಂದರೆ ಮಳೆ ನೀರು ಬಿದ್ದರೆ ಹೂವಾದಮೇಲೆ ಸತ್ತೋಗುತ್ತೆ. ನೋಡಿ, ಇದು ನಾನು ನೆಟ್ಟು ಒಂದು 2 ದಿವಸ ಆಗಿದೆ, ಅದು ಚೆನ್ನಾಗಿ ಗಟ್ಟಿಯಾಗಿದೆ ಗಿಡ, ಇನ್ಮೇಲೆ ಬೇರು ಬರುತ್ತೆ ಅಂತ ಅರ್ಥ. ಅದು ನೋಡಿ, ಈ ರೀತಿ ನೆಟ್ಕೊಂಡಿದ್ದೀನಿ ನಾನು. ಅಗಲವಾಗಿ ಒಂದೇ ರೀತಿಯ ಪಾಟಲ್ಲಿ ಹಾಕಿದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಗಲವಾಗಿರೋವಂಥ ಪಾಟಲ್ಲೇ ಹಾಕ್ಕೊಂಡಿದ್ದೀನಿ. ನೋಡಿ, ಇದು ನಾನು ಹೋದ ವರ್ಷದ ಮಣ್ಣನ್ನು ಇಲ್ಲಿ ಇಟ್ಟಿದ್ದೆ, ಅಲ್ಲೇ ಎಷ್ಟೊಂದು ಚೆನ್ನಾಗಿ ಚಿಗುರಿಬಿಟ್ಟಿದೆ. ಅಲ್ಲಿ ಕಳೆ ಕೂಡ ಬಂದಿದೆ, ಹಾಗಾಗಿ ಉದ್ದುದ್ದವಾಗಿ ಬಂದುಬಿಟ್ಟಿದೆ. ನಾನು ಅದನ್ನೆಲ್ಲ ರೀಪಾಟಿಂಗ್ ಮಾಡ್ಕೋಬೇಕು. ನೋಡಿ, ಇದನ್ನು ಕೂಡ ನಾನು ರೀಪಾಟಿಂಗ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಇದರ ಮೇಲಿನ ಸಸಿಯೊಂದೇ ನಾವು ಕಿತ್ತು ನೆಟ್ಟುಕೊಳ್ಳೋದ್ರಿಂದ ಮತ್ತೆ ಕೆಳಗೆ ಮತ್ತೆ ಸಸಿ ಹುಟ್ಟುತ್ತೆ. ಹಾಗೆ ಕೂಡ ಈ ಗಿಡವನ್ನು ಮಲ್ಟಿಪಲ್ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.